ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ ಇದೆ 30ನೇ ಶ್ಲೋಕ ಇದೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಕರ್ಮಗಳು ಅಂದರೆ ಕೆಲಸವನ್ನು ಮಾಡುವಾಗ ನಮ್ಮ ಕೆಲಸದಲ್ಲಿ ಏನನ್ನಾಗಲಿ ಒಂದು ಉಪಯುಕ್ತ ಜೀವನಗಳನ್ನು ಯಾವ ಥರ ಇಟ್ಕೊಳ್ಬೇಕು ಮತ್ತು ನಾವು ಮಾಡೋ ಕರ್ಮಗಳನ್ನು ಯಾವ ಥರ ನಮ್ಮ ದೇವರಿಗಾಗಲಿ ಯಾರಿಗಾಗಲಿ ಅರ್ಪಿಸುವಾಗ ನಾವು ಏನೇನೆಲ್ಲ ಮಾಡಬೇಕು ಅನ್ನುವ ಈ 30ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕ ನಮ್ಮ ಇಟ್ಕೋಬೇಕು, ದುಡ್ಡನ್ನು ಯಾವ ಥರ ಇಟ್ಕೊಳ್ಬೇಕು ಮತ್ತು ಒಂದು ಜೀವನದ ಜವಾಬ್ದಾರಿಯನ್ನು ಯಾವ ಥರ ಇಟ್ಕೊಳ್ಬೇಕಾಗುತ್ತೆ ಮತ್ತು ಜವಾಬ್ದಾರಿಯಲ್ಲಿ ಒಂದು ಸಾಕಷ್ಟು ಜೀವನಗಳಲ್ಲಿ ಒಂದು ಉಪಯುಕ್ತ ಜೀವನಗಳು ಇರ್ತವೆ ಮತ್ತು ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಒಂದು ತಪ್ಪು ದಾರಿ ಹಿಡಿದಾಗ ಮತ್ತು ನಮ್ಮ ಜೀವನದಲ್ಲಿ ಅಡೆತಡೆಗಳು ಭಾಳ ಬರ್ತವೆ. ಹಾಗಾಗಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಮತ್ತು ನಾವು ನಮ್ಮ ಜೀವನದಲ್ಲಿ ನಾವೇನನ್ನಾಗಲಿ ಒಂದು ಉಪಯುಕ್ತ ಜೀವನವನ್ನು ಸರಿಪಡಿಸ್ಕೊಂಡು ಮತ್ತು ನಮ್ಮ ಜೀವನವನ್ನು ಯಾವ ಥರ ನಡೆಸಬೇಕು ಮತ್ತು ನಮ್ಮ ಕರ್ತವ್ಯವನ್ನು ಸದಾಕಾಲ ಯಾವ ಥರ ನಮ್ಮ ಜೀವನದಲ್ಲಿ ಒಂದು ಸಂದರ್ಶನವನ್ನು ನೀಡುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣವಾಗಿದೆ. ಮತ್ತು ಇವತ್ತಿನ ಶ್ಲೋಕಕ್ಕೆ ಒಂದು ಉಪಯುಕ್ತ ಜೀವನವನ್ನು ರೂಪಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ಎಲ್ಲ ಸಂಪೂರ್ಣವಾಗಿ ಒಂದು ಹೇಳೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಶ್ಲೋಕನ ಪ್ರಾರಂಭ ಮಾಡೋಣ. ಬನ್ನಿ ಶ್ರೀಕೃಷ್ಣನ ಪರಮಾತ್ಮನ ಜಪ ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ತಮಸ್ವಿನ್ ಕಾರ್ಯ ನಿರ್ಭೋಗೆ ಪ್ರಾಣಂ ಹರಿಸತ್ತಂ ಹನುಮಾನ್ ಯತ್ನಮಸ್ತೆ ದುಃಖಕ್ಷೇ ಕರುಭವ. ಈ ಎರಡು ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ನೀವು ಜಪ ಮಾಡಿದರೆ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋದಾಗ ನಿಮ್ಮ ಕಾರ್ಯದಲ್ಲಿ ಏನನ್ನಾದರೂ ಒಂದು ಸಣ್ಣದಾಗಿ ಚೇಂಜಸನ್ನು ಕಾಣ್ತೀರಾ. ಎದಕ್ಕಂದರೆ ಈ ಶ್ಲೋಕ ನಿಮ್ಮ ಜೀವನದಲ್ಲಿ ಏನನ್ನಾಗಲಿ ಒಂದು ತಪ್ಪು ನಿರ್ಧಾರ ತಗೊಂಡಾಗ, ತಪ್ಪು ದಾರಿ ಹಿಡಿದಾಗ, ಏನನ್ನಾಗಲಿ ಮಾಡುವಾಗ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಯೂಸ್ಫುಲ್ ಆಗುತ್ತೆ. ಇವತ್ತಿನ ಶ್ಲೋಕವನ್ನು 30ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಇವತ್ತಿನ ಶ್ಲೋಕದಲ್ಲಿ ಏನೇನೆಲ್ಲ ನಮ್ಮ ಜೀವನದಲ್ಲಿ ಇದೆ ಮತ್ತು ನಾವು ಕಾರ್ಯವಾಗಿ ಯಾವ ಥರ ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡೋಣ. ಮತ್ತು ಇವತ್ತಿನ ಶ್ಲೋಕದಲ್ಲಿ ನಮಗೇನೇನೆಲ್ಲ ಬೇಕು ಅನ್ನೋದು ಇವತ್ತಿನ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಬನ್ನಿ, ಇವತ್ತಿನ 30ನೇ ಶ್ಲೋಕ ಹೇಳುತ್ತೆ, ಮಾಯಿ ಸರ್ವಾಣಿ ಕರ್ಮಾಣಿ ಸನ್ಯಾಸಸ್ಯ ದತ್ತಂ ಚೇತಸ್ಯ ನಿರಾಸೀನಿನ್ ಮರ್ಮೋ ಭೂತತ್ವ ಯುದ್ಧಸತ್ವ ವಿಜ್ವಡಂ ಜರಂ. ಇದರ ಅರ್ಥ ಏನಂದರೆ, ಆದ್ದರಿಂದ ಅರ್ಜುನನ ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸು, ಭಾವಿ ಇಲ್ಲದೆ ಜಡವಿಲ್ಲದೆ ಯುದ್ಧ ಮಾಡು. ಅಂದರೆ ಒಂದು ಜಡತ್ವವಿಲ್ಲ ಅಂದರೆ ಜಡತ್ವ ಇಲ್ಲ ಅಂದರೆ ಒಂದು ಐತಿಹಾಸಿಕ ಒಂದು ಪದ ಇದು. ಅಂದರೆ ನಾವೇನಾಗಲಿ ಒಂದು ನಿರಾಕಾರದ ಕೆಲಸವನ್ನು ಮಾಡಿದಾಗ ನಮ್ಮ ಕೆಲಸದಲ್ಲಿ ನಾವು ಒಂದು ಉಪಯುಕ್ತ ಜೀವನವನ್ನು ನೋಡ್ಬೋದು. ಅಂದರೆ ಈಗ ನಾವು ಉದಾಹರಣೆಗೆ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ನಾವು ನಮ್ಮ ಜೀವನದ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತೀವಿ. ಅದು ತಪ್ಪು ನಿರ್ಧಾರ. ಯಾಕೆ ಅಂದರೆ ನಮ್ಮ ಕೆಲಸವನ್ನು ಮಾಡುವಾಗ ನಮ್ಮ ಜೀವನದ ಒಂದು ಅರಿವನ್ನು ಬಿಡಬೇಕಾಗುತ್ತೆ. ಕೆಲಸ ಅಂತ ಬಂದಾಗ ನಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮಾಡಬೇಕು ಮತ್ತು ಕೆಲಸದಲ್ಲಿ ಸಾಕಷ್ಟು ನಮ್ಮ ಒತ್ತಡವನ್ನು ಕೆಲಸವನ್ನು ಸಂಪೂರ್ಣವಾಗಿ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಮತ್ತು ಇವತ್ತಿನ ಕೆಲಸ ಅಂತ ಬಂದಾಗ ಎಲ್ಲರೂ ಸೋಮಾರಿತನ ಆಗ್ತಾರೆ, ಎಲ್ಲೋ ಒಂದು ಯೋಚನೆ ಮಾಡ್ತಾರೆ, ಎಲ್ಲೇ ಒಂದು ಕೆಲಸ ಮಾಡ್ತಾರೆ. ಹಾಗಾಗಿ ಆ ಥರ ಮಾಡಬಾರ್ದು. ಇವತ್ತಿನ ಒಂದು ಜೀವನದಲ್ಲಿ ಒಂದು ಬದುಕನ್ನು ಕಟ್ಕೊಳ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ನಿಮ್ಮ ಕೆಲಸವನ್ನು ಮಾಡುವಾಗ ನಿಮ್ಮ ಒಂದು ಜೀವನವನ್ನು ಯಾವ ಥರ ರೂಪಿಸ್ಕೊಳ್ತೀರಾ ಮತ್ತು ಅದರಲ್ಲಿ ಏನೆಲ್ಲ ಇರುತ್ತೆ ಅಂತ ಈ ಶ್ಲೋಕ ನಮಗೆ ತಿಳಿಸಿದೆ. ಮತ್ತು ಈ ಶ್ಲೋಕ ಹೇಳುತ್ತೆ, ನಿನ್ನ ಕೆಲಸವನ್ನು ಸತತವಾಗಿ ನೀನು ನಿರಂತರವಾಗಿ ಮಾಡು, ನಿನ್ನ ಫಲ ಅಪೇಕ್ಷೆಯನ್ನು ನಾನು ಸಂಪೂರ್ಣವಾಗಿ ನನಗೆ ಬಿಡು, ನಾನು ನಿನಗೆ ಒಂದು ಒಳ್ಳೆಯ ನಿರ್ಧಾರವನ್ನು ಕೊಡ್ತೀನಿ ಮತ್ತು ನಿನ್ನ ಫಲದ ಬಗ್ಗೆ ಅಪೇಕ್ಷೆ ಇಲ್ಲದೆ ನೀನು ನಿರಂತರವಾಗಿ ಕರ್ತವ್ಯವನ್ನು ಮಾಡಿದರೆ ನಿನ್ನ ಜೀವನದಲ್ಲಿ ಒಂದು ಯುದ್ಧವನ್ನು ಕೊಂಡ್ಕೊಳ್ತೀಯಾ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿದ್ದಾರೆ. ಅಂದರೆ ಅರ್ಜುನಿಗೆ ಯುದ್ಧ ಅಂತ ಕಾಣಿಸಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ಏನು ಹೇಳಬೇಕಾದ್ರೆ, ನಮ್ಮ ಜೀವನದಲ್ಲಿ ನಾವು ಏನನ್ನಾಗಲಿ ಒಂದು ಕೆಲಸ ಮಾಡುವಾಗ ಅದರ ಒಂದು
ಫಲ ಅಪೇಕ್ಷೆಯನ್ನು ಬಿಡಬೇಕಾಗುತ್ತೆ. ಅಂದರೆ ನಾವು ಈ ಕಾರ್ಯವನ್ನು ಮಾಡುವಾಗ ಈ ಕಾರ್ಯದಿಂದ ನಮಗೆ ಲಾಭ ಯಾವಾಗ ಸಿಗುತ್ತೆ, ಈ ಕಾರ್ಯದಿಂದ ಯಾವಾಗ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅಂತ ಅದನ್ನು ನಾವು ಬದಿಗಿಟ್ಟು ಅಂದರೆ ಸೈಡ್ ಇಟ್ಟು ಕೆಲಸ ಮಾಡಬೇಕು. ಅದರ ಬಗ್ಗೆ ನಾವು ಚಿಂತಿಸಲೇಬಾರದು. ಯಾಕಂದರೆ ಚಿಂತೆಯನ್ನೇ ನಮ್ಮನ್ನು ಒಂದು ಒಳಗಿನ ಆತ್ಮವನ್ನು ವೀಕಾಗಿ ಮಾಡುತ್ತೆ, ಅಂದರೆ ನಾವು ನರ್ವಸ್ ಮಾಡಿಬಿಡುತ್ತೆ. ಅದಕ್ಕಾಗಿ ಇದನ್ನು ನೀವು ಬಿಡಬೇಕಾಗುತ್ತೆ. ನಿಮ್ಮ ಕರ್ತವ್ಯವನ್ನು ಸದಾಕಾಲ ನೀವು ಮಾಡ್ತಾ ಇದ್ದರೆ ಒಂದಿನ ಇಲ್ಲ ಒಂದಿನ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ನೀವು ಮಾಡುವ ಏನನ್ನಾಗಲಿ, ಒಂದು ಕೆಲಸ ಆಗಲಿ, ಏನೇ ಆಗಲಿ, ಅದನ್ನು ಸಂಪೂರ್ಣವಾಗಿ ಮಾಡಿ ಮತ್ತು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಯುದ್ಧಗಳನ್ನು ನೀವು ಸಹಿಸಬೇಕಾಗುತ್ತೆ. ಕಷ್ಟಗಳು ಬರ್ತವೆ, ಎಲ್ಲ ಬರ್ತವೆ, ಅದನ್ನು ಸಹಿಸಬೇಕಾಗುತ್ತೆ. ಅದಕ್ಕಾಗಿ ಇವತ್ತಿನ ಶ್ಲೋಕ ನಮಗೆ ತಿಳಿಸುತ್ತೆ. ಉದಾಹರಣೆಗಾಗಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಗುಮಾಸ್ತರು. ಆ ಕೆಲಸದಲ್ಲಿ ಲಕ್ಷ ಹಣಕಾಸುಗಳನ್ನು ಎಣಿಸೋಕೆ ಮಾತ್ರ ಅಲ್ಲಿ ಗುಮಾಸ್ತ ಆಗಿರ್ತಾನೆ, ಅಥವಾ ಆ ದುಡ್ಡಿಗೆ ಯಾವತ್ತಿಗೂ ಮಾಲೀಕನಾಗೋದಿಲ್ಲ. ಹಾಗೆ ನಾವು ಯಾವತ್ತಿಗೂ ಗುಮಾಸ್ತ ಆಗಿ ಇರಬಾರ್ದು. ಅಂದರೆ ನಮ್ಮ ಜೀವನದಲ್ಲಿ ನಾವೆಲ್ಲೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅವ್ರ ಕೆಳಗೆ ನಾವು ಸದಾಕಾಲ ಇರಬಾರ್ದು. ನಮ್ಮ ಕೆಲಸವನ್ನು ಕಲಿತಾಗ, ನಮ್ಮ ಕೆಲಸದಲ್ಲಿ ನಮಗೆ ನಂಬಿಕೆ ಬಂದಾಗ ಆ ಕೆಲಸವನ್ನು ಬಿಟ್ಟು ನಮ್ಮ ದಾರಿ, ಒಂದು ಯಾರು ಹೋಗದ ಇರುವ ಆ ದಾರಿಯನ್ನು ಹಿಡಿಲೇಬೇಕಾಗುತ್ತೆ. ಕಷ್ಟ ಬರುತ್ತೆ, ಎಲ್ಲ ಬರುತ್ತೆ, ಅದನ್ನು ಸಹಿಸ್ಕೊಂಡು ಹೋದರೆ ಮಾತ್ರ ನಮ್ಮ ಕೆಲಸವನ್ನು ನಾವು ಸಕ್ಸಸ್ಸನ್ನು ಕಾಣಬಹುದು. ಹಾಗಾಗಿ ನೀವೇನೇ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ಮಾಡಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣವಾಗಿದೆ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತು ಮುಂದಿನ ಶ್ಲೋಕಕ್ಕೆ ಮತ್ತೆ ಬರ್ತೀನಿ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ರಾಧೆ ರಾಧೆ, ನಮಸ್ಕಾರ.